ಮಾಡಾಕತ್ತನು ಬದ್ನಿಕಾಯಿ. ಅದು ಏನೋ ಎಣ್ಗಾಯಿ ಅಂತ. ಅದಕ್ಕಾಗಿ ಇವತ್ತು ಫಸ್ಟ್ ಟೈಮ್ ನಾ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಾಕತ್ತನು. ಅದಕ್ಕೆ ಸ್ವಲ್ಪ ಮಸಾಲೆ ಏನೇನು ಹಾಕ್ಬೇಕು ಮಮ್ಮಿನ ಕೇಳೀನಿ. ಶೇಂಗಾ ಕಾಳು ಉಳ್ಳಾಗಡ್ಡಿ ಅದು ಹುರ್ಕೊ ಅಂತಂದಳು. ಸೊ ಅದಕ್ಕಾಗಿ ಈಗ ಮಸಾಲೆ ಹುರಿಯಾಕತ್ತನು. ಮಿಕ್ಸಿ ಮಾಡಬೇಕಂದ್ರೆ ಲೈಟ್ ಹೋಗಿದ್ದವು. ಇಲ್ಲಿ ಬೆಳ್ಳುಳ್ಳಿ ಹೊಡ್ಕೊಂಡು ಇಟ್ಕೊಂಡನು. ಈ ಕಡೆ ಸಾರು ಕುದಿಯಾಕತ್ತೈತಿ. ಮಾಡ್ಬೇಕು ಈಗಿನ ಅಡುಗೆ. ಎಂಥ ಟೈಮ್ ಅಂದ್ರೆ ಆಕೆಗೆ ಮಸಾಲೆ ಎಣ್ಗಾಯಿ ಮಾಡ್ಬೇಕಂದ್ಲು. ಬದ್ನಿಕಾಯ್ದ ಮಸಾಲೆ ರುಬ್ಕೊಳಕ ಲೈಟ್ ಹೋಗ್ಬಿಟ್ಟು ಆಕಿನ ಮತ್ತು ಖಾರಕ್ಕೆಲ್ಲ ತೊಳ್ಕೊಂಡು ಬಂದನು. ಇದ್ರೊಳಗೆ ಅರಿತಾ ಇದ್ದೀನಿ ಕೂತ ಈಗಿನ ಕೈಲಿ ಹರಿಸ್ತನು. ಇನ್ನು ಲೈಟ್ ಒಟ್ಟಿಗಿಲ್ಲ ಅಂದ್ರೆ ಅದು ಮಾಡಾಕಬೇಕು, ಏನು ಮಾಡಕ್ಕೆ ಬರೋಲ್ಲ. ಬದ್ನಿಕಾಯಿ ನಾ ಹೆಂಚದನ್ನು ತುಂಬ್ತಾನು. ಇಲ್ಲಿ ಹುರ್ತಿದ್ದೆಲ್ಲ ಇಟ್ಕೊಂಡು ಕುಂತಾಳು. ಮೇಡಮ್ ರೆಡಿ ಆಗತ್ತಾಳು ರುಬ್ಬಾಕ. ಗಪ್ ಮಸ್ತ್ ಗ್ರೈಂಡರ್ ಕಾಯ್ಕೆ ರುಬ್ಬಿ ಚಂದ ಆಕೈತಿ ನಾ ತಿಳ್ಕರೆ. 1 ಸೆಕೆಂಡ್ದಾಗ ಮುಗಿತಿತ್ತು. ಈಗ ನೋಡು ಇದನ್ನು ಕಾರೋ ಕರೆಕ್ಟಾಗೊಂದು ಹೆಂಗೆ ಮಾಡತ್ತ. ಹಳೆ ಆಗಿತ್ತು ತಗೋ, ಹಳೆ ಇದ್ರ ಜೊತೆ ಮಾಡ. ನೋಡಿ ಚಂದ ಕುಂತಾಳ ಹೊಡ್ಕೋತದ. ಹಾಂ ಕೋಲೆ ಹುರಿ ಕಲ್ ನೀಗತ್ತಿಕ್ಕಿಗೆ ಅದು ಇನ್ನೇನು ಎರಿತಾಳು. ಅರಿ ಹೋಲೆ ಸಾಕಾತ್ರಿ. ಈಗಿನ ಹುಡುಗಿಯರಿಗೆ ಈ ಹುಡುಗಿಯರೇ ನಾವು ಮಾಡ್ತಾರ. ಈ ಹುಡುಗಿಯರ ನೀನಾಗ ಮಾಡತ್ತಿ. ಯಾರು ಮಾಡ್ತೀವಿ ಮಾಡ್ತಾರ. ಈಗಿದಷ್ಟು ಮಸಾಲೆ ಸ್ವಲ್ಪ ಸಣ್ಣ ಆಯ್ತು, ಹೇಗಾದ್ರು ಗೊತ್ತಿಲ್ಲ. ಈಗ ಇದೊಂದು ಸ್ವಲ್ಪ ಹಾಕತ್ತಾರೋ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ. ಅದು ನೈಟ್ ಏನಂತ ಏನಾಗೈತೆ ನಮ್ಮ ಪರಿಸ್ಥಿತಿ. ಮತ್ತು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾರ ಮೇಡಮ್. ಉಪ್ಪು ನೋಡ್ರಿ. ಸಾಕು ಬಿಡು, ಭಾಳ ಹಾಕಕ್ಕೆ ಹೋಗ್ಬೇಡ. ಉಪ್ಪಿಗೆ ಪಾಕೋದು ಗೊತ್ತಿಲ್ಲ ಬಿಟ್ಟಿಲ್ಲ. ಬಟ್ ನನ್ನ ಕೇಳೋದು ಅಲ್ಲ. ಕಾನೂನು ಮುಖ ಜಾಗ ಮಾಡಿಲ್ಲ. ಇಡು.